ನೋಡಿ, ಎಲ್ಲಿಂದ ಆರಂಭ ಆಗಿ ಎಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಹಾಗಿದ್ರೆ ಶೀಘ್ರದಲ್ಲಿ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಗುತ್ತಾ? ಈ ಬೆನ್ನಲ್ಲೇ ಸರ್ಜರಿಗೆ ಒಳಗಾಗುತ್ತಾ ರಾಜ್ಯ ಬಿಜೆಪಿ ನಾಯಕರ ಸ್ಥಾನಮಾನ ಅನ್ನುವಂತಹದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಬಿಜೆಪಿ ಹೈಕಮಾಂಡ್ ಅವರು ಈಗಾಗಲೇ ಮುನ್ಸೂಚನೆಯನ್ನ ನೀಡಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸದ್ಯದಲ್ಲಿಯೇ ರಾಜ್ಯ ಉಸ್ತುವಾರಿಯ ಬದಲಾವಣೆ ಕೂಡ ಆಗುತ್ತಾ? ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರಿಗೆ ಪರೋಕ್ಷ ಸಂದೇಶ ರವಾನೆ ಆಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಂಪುಟ ರಚನೆಯ ಮೂಲಕವೇ ಸ್ಪಷ್ಟ ಸೂಚನೆ ರವಾನೆ ಆಗುತ್ತಾ? ರಾಜ್ಯದಿಂದ ಕೇಂದ್ರ ಸಚಿವರಾಗುವವರಿಗೆ ಮುಂದೆ ರಾಜ್ಯದ ಹೊಣೆ ಹೊರಿಸಲಾಗುತ್ತಾ? ನೋಡಿ, ಅರ್ಥಾತ್ ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಚೇಂಜಸ್ ಆಗೋದಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ ಅನ್ನೋ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯ ಬಿಜೆಪಿ ಸಂಘಟನೆಯಲ್ಲಿ ಭಾರಿ ಪರಿವರ್ತನೆ ಆಗಲಿದೆಯಾ ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇದೆ. ಜಾತಿ ಸಮೀಕರಣವನ್ನು ಆಧರಿಸಿ ಹಂಚಿಕೆ ಆಗುತ್ತಾ ಹೊಣೆ ಅನ್ನುವಂತಹ ಪ್ರಶ್ನೆ. ಸಮುದಾಯವಾರು ಜವಾಬ್ದಾರಿಯನ್ನು ಕೊಡ್ತಾರಾ? ಅದು ಕೊಡ್ತಾರೆ ಅಂತಂದ್ರೆ ಹೆಂಗೆ ಕೊಡ್ತಾರೆ? ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗುತ್ತೆ? ರಿಪ್ಲೇಸ್ಮೆಂಟ್ ಯಾವ ರೀತಿ ಆಗುತ್ತೆ? ಹೀಗೆ ಹತ್ತು ಪ್ರಶ್ನೆಗಳಿದೆ. ಇದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮರಳಿ ಬಿಜೆಪಿಗೆ ಬರ್ತಾರಾ, ಬಿಜೆಪಿ ಮನೆಯನ್ನ ಸೇರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದರ ಜೊತೆಗೆ ಇನ್ನೊಂದು ಸುನೀಲ್ ಕುಮಾರ್ ಅವರಿಗೆ ವಿಪಕ್ಷ ನಾಯಕ ಸ್ಥಾನದ ಹೊಣೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಶೋಭಾ ಕರಂದ್ಲಾಜೆ ಅವರು, ವಿ ಸೋಮಣ್ಣ ಅವರು, ಪ್ರಹ್ಲಾದ್ ಜೋಶಿ, ಈ ಮೂವರ ಪೈಕಿ ಒಬ್ಬರು ರಾಜ್ಯಕ್ಕೆ ವಾಪಸ್ ಬರ್ತಾರಾ? ಹೈಕಮಾಂಡ್ಗೆ ಒಬ್ಬರನ್ನ ರಾಜ್ಯಕ್ಕೆ ವಾಪಸ್ ಕಳಿಸುವಂತಹ ಯೋಚನೆ ಇದೆಯಾ? ಯಾಕಂದ್ರೆ ಈ ಮೂವರು ಕೂಡ ಈಗ ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿರುವಂತಹವರು, ಸೋಮಣ್ಣ ಅವರು, ಶೋಭಾ ಅವರು, ಪ್ರಹ್ಲಾದ್ ಜೋಶಿ ಅವರು. ಈ ಮೂವರ ಪೈಕಿ ಒಬ್ಬರನ್ನ ರಾಜ್ಯಕ್ಕೆ ಕಳಿಸೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದಾರಂತೆ. ಸುಮ್ಮನೆ ಕಳಿಸೋದಲ್ಲ, ಅವರಿಗೆ ರಾಜ್ಯ ಬಿಜೆಪಿಯ ಜವಾಬ್ದಾರಿಯನ್ನು ಕೊಡೋದು. ಸೊ ಆಯಕಟ್ಟಿನ ಸ್ಥಾನದಲ್ಲಿ ಇರೋರು ಉಳಿಯೋದಕ್ಕೆ ತೆರೆಮರೆಯ ಯೋಜನೆಗಳು ಕೂಡ ನಡೆದಿದೆ. ಹಾಗಿದ್ರೆ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ಒಳನೋಟ ಏನು ಹೇಳುತ್ತೆ? ದಿಲ್ಲಿಯಲ್ಲಿ ಏನು ಚರ್ಚೆ ಆಗ್ತಾ ಇದೆ, ನಮ್ಮ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ.